ಹಲೋ ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ ಎಂಟಿಕ್ಲಾ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಮಿಡ್ ಕೆ ಬಗ್ಗೆ ಹೇಳ್ತಾ ಇದ್ದೇನೆ. ಕಾಮಿಡ್ ಕೆ UGET 2025 ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಅದರ ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಯಾವಾಗ ಇದಾಗ್ತದೆ ನೋಟಿಫಿಕೇಶನ್ ಅಲ್ಲಿ ಏನಿದೆ, ನೀವು ಜಸ್ಟ್ comic.org ಅಥವಾ comic ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸ್ಟೂಡೆಂಟ್ಸ್. ನಿಮಗೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಇದು ಏನಿದು comic ಅಂತ ಕೇಳಿದ್ರೆ, comic ಅಂದ್ರೆ ಲೈಕ್ KCT ಟೈಪ್ ಇರುತ್ತೆ. ಇದು ಆಕ್ಚುಲಿ ಮಾಡಿದ್ದು ಯಾರಿಗೂ ಅಂತ ಕೇಳಿದ್ರೆ ನಾನ್ ಕನ್ನಡಿಗಸ್, ಅಂದ್ರೆ ಕರ್ನಾಟಕ ಬಿಟ್ಟು ಔಟ್ಸೈಡರ್ಸ್ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ತಗೊಳ್ಬೇಕು ಅಂತಿದ್ರೆ, ಅಡ್ಮಿಷನ್ ತಗೊಳ್ಬೇಕು ಅಂತಿದ್ರೆ ಕಾಮಿಡ್ ಥ್ರೂ ಅವರು ತಗೊಳ್ಬಹುದು, ಆಯ್ತಾ. ಸೊ ಇದು ಮ್ಯಾನೇಜ್ಮೆಂಟ್ ಸೀಟ್ ಆಗಿರೋದಿಲ್ಲ, ಆಚೆ ಕಡೆ ಮ್ಯಾನೇಜ್ಮೆಂಟ್ ಅಲ್ಲ, ಈಚೆ ಕಡೆ ಫ್ರೀ ಸೀಟು ಅಲ್ಲ. ಇದು ಲೈಕ್ ಇನ್ ಬಿಟ್ವೀನ್ ಆಗುತ್ತೆ ಸ್ಟೂಡೆಂಟ್ಸ್. ಅಂಡ್ ಫೀಸ್ ಅನ್ನ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ KCT ಮತ್ತೆ ಕಾಮಿಡ್ ಕೆ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಕಾಮಿಡ್ ಕೆ KCT ಇದು 3 ಟೈಮ್ಸ್ ಇರುತ್ತೆ. ಓಕೆ, ಲಾಸ್ಟ್ ಟೈಮ್ ಡಿಪೆಂಡ್ಸ್ ಆನ್ ಕಾಲೇಜ್ ಅಪ್ ಟು 3,20,000 ವರೆಗೂ ಆಗಿದೆ. KCT ಅಲ್ಲಿ ನಿಮ್ಗೆ ಅರೌಂಡ್ 1,10,000, 20,000, 30,000 ವರೆಗೂ ಆಗಿದೆ. ಸೊ ಕಂಪ್ಯಾರಿಟಿವ್ಲಿ KCT ಜೊತೆ ಕಾಮಿಡ್ ಕೆ ಕಂಪೇರ್ ಮಾಡಿದ್ರೆ ಫೀಸ್ 3 ಟೈಮ್ಸ್ ಇರುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಅಲ್ಲ ಸ್ಟೂಡೆಂಟ್ಸ್, ಕಂಪ್ಲೀಟ್ಲಿ ಮ್ಯಾನೇಜ್ಮೆಂಟ್ ಅಲ್ಲ. ಓಕೆ, ಸೊ ನಾನು ಇದರಲ್ಲಿ ಇದನ್ನ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ನಾನು ಇದರದ್ದು ನೋಟಿಫಿಕೇಶನ್ ಹೇಳ್ತೇನೆ ನೋಡಿ. 2025ಗೆ ನೋಡಿ ಕಾಮಿಡ್ ಕೆ ನೋಟಿಫಿಕೇಶನ್, ಕಾಮಿಡ್ ಕೆ UGET 2025 ಫಾರ್ ಎಂಜಿನಿಯರಿಂಗ್ ಕೋರ್ಸಸ್. ಇದನ್ನ ನಡೆಸೋದು ಯಾರು ಅಂತ ಕೇಳಿದ್ರೆ ಪ್ರೈವೇಟ್ ಕಾಲೇಜ್ ಅವರು ನಡೆಸೋದು ಸ್ಟೂಡೆಂಟ್ಸ್. ನಮ್ಮ ಕರ್ನಾಟಕದ ಪ್ರೈವೇಟ್ ಕಾಲೇಜ್ಗಳು ನಡೆಸೋದು. ಇದರಲ್ಲಿ ಯಾವ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಈ ತಿಂಗಳ ಡಿಸೆಂಬರ್ 16 ನೋಟಿಫಿಕೇಶನ್ ಬಂದಿದೆ. ಅಕಾರ್ಡಿಂಗ್ ಟು ದಾಟ್ ಇಲ್ಲಿ ನೋಡಿ, ಸಿಂಗಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಫಾಲೋಡ್ ಬೈ ಸೆಂಟ್ರಲೈಸ್ಡ್ ಕೌನ್ಸಿಲಿಂಗ್ ಸೆಂಟ್ರಲೈಸ್ಡ್ ಆಗಿರುತ್ತೆ. ಸೊ ಅದನ್ನ ಅಂಡರ್ ಗ್ರಾಜುಯೇಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರೀತಾರೆ. ಓಕೆ, ಸೊ ದೇ ಕಾಲ್ ಇಟ್ ಆಸ್ ಅಂಡರ್ ಗ್ರಾಜುಯೇಟ್ ಎಂಟ್ರೆನ್ಸ್ ಟೆಸ್ಟ್. ಎಕ್ಸಾಮ್ ಯಾವಾಗ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಕಾಮಿಡ್ ಕೆ ಹ್ಯಾಸ್ ಬಿನ್ ಕಂಡಕ್ಟಿಂಗ್ ಇಟ್ಸ್ ಎಂಟ್ರೆನ್ಸ್ ಟೆಸ್ಟ್ ಆನ್ ದ ಸೆಕೆಂಡ್ ಸಂಡೇ. ಅಂದ್ರೆ ಎವ್ರಿ ಇಯರ್ ಏನ್ ಮಾಡ್ತಾ ಇತ್ತು, ಸೆಕೆಂಡ್ ಸಂಡೇ ಮಾಡ್ತಾ ಇದ್ರು. ಬಟ್ ಈ ವರ್ಷ ಏನಾಗ್ತಾ ಇದೆ, ಅದು ನ್ಯಾಷನಲ್ ಟೆಸ್ಟ್ ಜೊತೆ, ಲೈಕ್ ಈಗ ನೀಟ್ ಇರ್ಬೋದು ಅಥವಾ ಇದಿರ್ಬೋದು, ನಿಮ್ದು ಜೋಸಾ ಇರ್ಬೋದು, ಐ ಮೀನ್ ಟು ಸೇ ಇದು JEE ಮೇನ್ಸ್ ಅಡ್ವಾನ್ಸ್, ಅದ್ರ ಜೊತೆ ಅದು ಕ್ಲಾಶ್ ಆಗ್ತಾ ಇದೆ. ದಟ್ ಈಸ್ ವೈ ಸ್ಯಾಟರ್ಡೆ 10th May 2025ಗೆ ಕಾಮಿಡ್ ಕೆ ಎಕ್ಸಾಮ್ ನ ಡೇಟ್ ನ ಅನೌನ್ಸ್ ಮಾಡಿದ್ದಾರೆ. ಯಾವಾಗ? 10th May 2025. ಓಕೆ, ಸೊ ಈ ಟೆಸ್ಟ್ ಅನ್ನೋದು ಕಂಪ್ಯೂಟರ್ ಬೇಸ್ಡ್ ಆಗಿರುತ್ತೆ. ಕಂಪ್ಯೂಟರ್ ಅಲ್ಲೇ ನೀವು ಮಾಡೋದು, ರಿಟರ್ನ್ ಅಲ್ಲ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಬೇರೆ ಬೇರೆ ನಮ್ಮ ಅಕ್ರಾಸ್ ದ ಕಂಟ್ರಿ ಒಂದೊಂದು ಕಡೆಯಲ್ಲಿ ಸೆಂಟರ್ಸ್ ಇರುತ್ತೆ. ಆ ಸೆಂಟರ್ಸ್ ಹೋಗಿ ನೀವು ಬರಿಬೇಕಾಗುತ್ತೆ. ಓಕೆ, ಸೊ ಅಂದ್ರೆ ನಿಯರ್ ಬೈ ಸೆಂಟ್ರಲ್ಲೇ ಇರುತ್ತೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ ಸರ್, 10th May 2025. ಓಕೆ, ಸೊ ಈ ಡೇಟ್ ನ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಎಲಿಜಿಬಿಲಿಟಿ ಏನಿಲ್ಲ ಸ್ಟೂಡೆಂಟ್ಸ್. ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಕೇಳಿದ್ರೆ ಅಂತದೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರೋದಿಲ್ಲ. ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ನಾನು ನಿಮ್ಗೆ ಹೇಳ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಮ್ ಡೀಟೇಲ್ಸ್ ಇದೆ. ನಾನು ಹಿಸ್ಟ್ರಿಗೆ ಹೋಗಿ ನಿಮ್ಗೆ 2024 ಇದು ತೋರಿಸ್ತೇನೆ ನೋಡಿ. ಅಬೌಟ್ ನೋಟಿಫಿಕೇಶನ್ ಇಲ್ಲಿ ಏನಾಯ್ತು 2024 ನಿಮ್ಗೆ ಇದು ಮಾಡ್ತೇನೆ, ಅದ್ರ ಪ್ರಕಾರ ನಿಮ್ಗೆ ಗೊತ್ತಾಗುತ್ತೆ ನೋಡಿ. Give me 1 minute students. ಸೊ ಇದರಲ್ಲಿ ನೋಡಿ, ನಿಮ್ಗೆ ಎಲಿಜಿಬಿಲಿಟಿ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಪಾಸ್ಡ್ ಇನ್ ಸೆಕೆಂಡ್ PUC or 12th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ವಿತ್ ಇಂಗ್ಲಿಷ್ ಆಸ್ ಒನ್ ಆಫ್ ದ ಲ್ಯಾಂಗ್ವೇಜ್. 45% ಮಿನಿಮಮ್ ಆಗಿರಬೇಕು. ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಆಸ್ ಕಂಪಲ್ಸರಿ ಸಬ್ಜೆಕ್ಟ್ ಅಲಾಂಗ್ ವಿತ್ ಕೆಮಿಸ್ಟ್ರಿ. ಎನಿವೆ ಕರ್ನಾಟಕದಲ್ಲಿ ಎಲ್ಲದರಲ್ಲೂ ಕೂಡ PCM ಇದೆ. ಓಕೆ, ಸೊ ಎಲ್ಲಿ ನೋಡಿ 40% SC ST ಅಂಡ್ OBC ಕ್ಯಾಂಡಿಡೇಟ್ಸ್ ಆಫ್ ಕರ್ನಾಟಕ ಸ್ಟೇಟ್ ಓನ್ಲಿ. ರಿಲ್ಯಾಕ್ಸೇಷನ್ ಇನ್ ಮಿನಿಮಮ್ ಅಕಾಡೆಮಿಕ್, ಅಂದ್ರೆ ಯಾರಿಗೆ SC ST ಮತ್ತೆ OBC ಕ್ಯಾಂಡಿಡೇಟ್ಸ್ 40% ಬಂದದಿದ್ರು ಕೂಡ ರಿಜಿಸ್ಟರ್ ಮಾಡಬಹುದು, ಆಯ್ತಾ. ಅದರ್ಸ್ 45% ಮಿನಿಮಮ್. ಗೊತ್ತಾಯ್ತಾ? ನೆನ್ಪಿಟ್ಕೊಳ್ಳಿ. ಸೊ ಇದು ಗೊತ್ತಿರಲಿ ಅಷ್ಟೇ. ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಏನಿಲ್ಲ, ಇಷ್ಟೇ ಇರೋದು. 40% ಇರಬೇಕು. ಫಾರ್ SC ST ಅವರಿಗೆ ಮಾತ್ರ 40% ಇದ್ರು ಮಾಡ್ಬೋದು, ಉಳಿದವರು 45% ಮಿನಿಮಮ್ ಇರಲೇಬೇಕು. ಅರ್ಥ ಆಯ್ತಲ್ಲ? ಸೊ ಇದು ಗೊತ್ತಿರಲಿ. ಓಕೆ, ಈಗ ನೋಡಿ, ಇದಿಷ್ಟು ಗೊತ್ತಾಯ್ತಲ್ಲ. ಇದಾದ ನಂತರ ಇದಕ್ಕೆ ಯಾರ್ಯಾರು ರಿಜಿಸ್ಟರ್ ಮಾಡಬಹುದು? ಮೋಸ್ಟ್ ಆಫ್ ದ ಟೈಮ್ ಇದಕ್ಕೆ ರಿಜಿಸ್ಟರ್ ಮಾಡೋದು ಯಾರು ಅಂತ ಕೇಳಿದ್ರೆ ಔಟ್ಸೈಡ್ ಕರ್ನಾಟಕದವ್ರು ಮಾಡ್ತಾರೆ. ಬಟ್ ಪ್ರತಿಯೊಬ್ಬರಿಗೂ ಹೇಳ್ತೇನೆ ನೋಡಿ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್, ಕರ್ನಾಟಕದ ಪ್ರತಿಯೊಬ್ಬ ಸ್ಟೂಡೆಂಟ್ ಕಾಮಿಡ್ ಕೆ ರಿಜಿಸ್ಟರ್ ಆಗಿ. ನೆನ್ಪಿಟ್ಕೊಂಡಿದ್ರೆ ಫೀಸ್ ನಿಮಗೆ ರಿಜಿಸ್ಟ್ರೇಷನ್ ಫೀಸ್ ಅರೌಂಡ್ 1,500 to 2,000 rupees ಇರುತ್ತೆ. ಅಪ್ ಟು 2,000 rupees ವರೆಗೆ ಇರುತ್ತೆ. ಅಂಡ್ ನೀವು ಯೂನಿಗಾಜ್ ಬರೆಯೋದಾದ್ರೆ ಇನ್ಕ್ಲೂಡಿಂಗ್ ಯೂನಿಗಾಜ್ ಅದು 2,500 ವರೆಗೂ ಹೋಗ್ಬೋದು. ಓಕೆ, ಸೊ ಇಲ್ಲದೆ ಇದ್ರೆ ಎಕ್ಸಾಮ್ ಡೀಟೇಲ್ಸ್, ಎಕ್ಸಾಮ್ ಫೀಸ್ ಡೀಟೇಲ್ಸ್ ಇದರಲ್ಲಿ ಇದೆ. 2,000 ವರೆಗೆ ಇದೆ ನೀವು ರಿಜಿಸ್ಟರ್ ಮಾಡೋದಾದ್ರೆ. ಬಟ್ ನಾನು ಎಲ್ರಿಗೂ ಏನ್ ಹೇಳ್ತಾ ಇದ್ದೇನೆ, ದಯವಿಟ್ಟು ರಿಜಿಸ್ಟರ್ ಮಾಡಿ. ಓಕೆ, ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ರಿಜಿಸ್ಟರ್ ಮಾಡಿ. ಈ ಒಂದು ನೀವು KCT ಬರಿತಾ ಇದ್ರು ಕೂಡ ರಿಜಿಸ್ಟರ್ ಮಾಡಿ. ದಟ್ ಟು ನಾನು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್, ಕರ್ನಾಟಕದಲ್ಲಿರುವಂತಹ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅಂಡ್
ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಕರೆಕ್ಟ್ ನೆನಪಿಟ್ಕೊಳ್ಳಿ. ಕಲ್ಯಾಣ ಕರ್ನಾಟಕ ರೀಜನ್ ಯಾರ್ಯಾರು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಆಗಿದ್ದೀರಾ, ಯಾವುದು ಬೀದರ್, ಕಲಬುರ್ಗಿ, ರಾಯಚೂರು, ಯಾದಗಿರಿ, ಬೆಳ್ಳಾರಿ, ಹೊಸಪೇಟೆ, ಕೊಪ್ಪಳ ಇದೆಲ್ಲ ಬರುತ್ತಲ್ಲ, ಇದಿಷ್ಟು 7 ಡಿಸ್ಟ್ರಿಕ್ಟ್ ನ ಸ್ಟೂಡೆಂಟ್ಸ್ಗಳು ದಯವಿಟ್ಟು ಇದಕ್ಕೆ ರಿಜಿಸ್ಟರ್ ಮಾಡಿ. ಈ ಒಂದು ನಿಮ್ಗೆ ಏನ್ ಹೇಳ್ತಾರೆ, ನೀವು ಸೇರದೇ ಇರ್ಬೋದು, ಕಾಮಿಡಿಕೆ ಥ್ರೂ ಸೇರದೇ ಇರ್ಬೋದು, KCET ಥ್ರೂನೇ ಸೇರ್ಬೋದು, ಬಟ್ ಆದ್ರೂ ಕೂಡ ದಯವಿಟ್ಟು ರಿಜಿಸ್ಟರ್ ಮಾಡಿ, ಎಕ್ಸಾಮ್ ಬರೀಲೇಬೇಕು. ಯಾರ್ಯಾರು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ ಜನರಲ್ ಮೆರಿಟ್ ಪರ್ಟಿಕ್ಯುಲರ್ಲಿ ನಾನು ಮೆನ್ಷನ್ ಮಾಡ್ತಾ ಇರೋದು. ಉಳಿದವರು ನೀವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ರಿಜಿಸ್ಟರ್ ಮಾಡಿ, ಎಕ್ಸಾಮ್ ಬರೆದಬೇಡಿ. ಯಾಕೆ ಕೇಳಿದ್ರೆ ನೋಡಿ ಸ್ಟೂಡೆಂಟ್ಸ್, ಇನ್ ಕೇಸ್ ನಿಮಗೆ CET ಅಲ್ಲಿ ತುಂಬಾ ರ್ಯಾಂಕ್ ತುಂಬಾ ಇದು ಬಂತು ಅಂತ ಅನ್ಕೊಳ್ಳಿ, ಹೈ ಬಂತು, ನಿಮ್ಮ CET ರ್ಯಾಂಕಿನ ಪ್ರಕಾರ ನಿಮ್ಗೊಂದು ಟಾಪ್ 15 ಎಬೋ ಟಾಪ್ 25 ಒಳಗಡೆ ಸಿಗುವಂತ ಚಾನ್ಸಸ್ ಇದೆ ಅಂತ ಅನ್ಕೊಳ್ಳಿ, ಇನ್ ಕೇಸ್ ಇಮ್ಯಾಜಿನೇಷನ್. ಅದೇ ನಿಮ್ಗೆ ಕಾಮಿಡಿಕೆಯಲ್ಲಿ ಒಳ್ಳೆ ರ್ಯಾಂಕ್ ಬಂದು ನಿಮ್ಗೆ ಟಾಪ್ 10 ಒಳಗಡೆ ಸಿಗೋ ಚಾನ್ಸ್ ಇದ್ರೆ, ಈ ಒಂದು ನೀವು 3 ಟೈಮ್ಸ್ ಪೇ ಮಾಡಿದ್ರು ಕೂಡ, ಅಂದ್ರೆ KCET ಕಂಪೇರ್ ಮಾಡಿದ್ರೆ ನೀವು ಸ್ವಲ್ಪ 3 lakhs ಪ್ಲಸ್ ಪೇ ಮಾಡ್ಬೇಕಾಗುತ್ತೆ ಕಾಮಿಡಿಕೆಯಲ್ಲಿ, ಬಟ್ ಆದ್ರೂ ಕೂಡ ಆ ಟಾಪ್ 5 ಕಾಲೇಜಿಗೆ ಅದು ವರ್ತ್ ಆಗುತ್ತೆ ಸ್ಟೂಡೆಂಟ್ಸ್, 100% ವರ್ತ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಪೇರೆಂಟ್ಗೂ ಹೇಳ್ತಾ ಇರೋದು, ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಹೇಳ್ತಾ ಇರೋದು, ದಯವಿಟ್ಟು ಕಾಮಿಡಿಕೆಗೆ ರಿಜಿಸ್ಟರ್ ಆಗಿ. ಓಕೆ, ದಟ್ಟು ಕಲ್ಯಾಣ ಕರ್ನಾಟಕ ಮತ್ತೆ ಜನರಲ್ ಮೆರಿಟ್ ದಯವಿಟ್ಟು ರಿಜಿಸ್ಟರ್ ಆಗಿ. ಯಾಕಂದ್ರೆ ಜನರಲ್ ಮೆರಿಟ್ ಅವರಿಗೆ ರಿಸರ್ವೇಶನ್ ಇಲ್ಲ, ಸೊ ಕಾಮಿಡಿಕೆ ಥ್ರೂ ಹೋದ್ರೆ ಒಳ್ಳೆ ಕಾಲೇಜ್ ಸಿಗ್ಬೋದು ಅಂತ. KCET ರಿಸರ್ವೇಶನ್ ಇಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಉಳಿದವರು ರಿಜಿಸ್ಟರ್ ಮಾಡಿ, ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಉಳಿದವರೆಲ್ಲರೂ. ಓಕೆ, ಅಂಡ್ ಕಲ್ಯಾಣ ಕರ್ನಾಟಕ ಬೀದರ್, ಕಲಬುರ್ಗಿ, ರಾಯಚೂರು, ಯಾದಗಿರಿ, ಬೆಳ್ಳಾರಿ ಮತ್ತೆ ವಿಜಯನಗರ, ಕೊಪ್ಪಳ ಇದಿಷ್ಟು ಡಿಸ್ಟ್ರಿಕ್ಟ್ ನ ಸ್ಟೂಡೆಂಟ್ ಗಳಿಗೆ ತುಂಬಾ ರಿಸರ್ವೇಶನ್ ಇದೆ. ನಾನು ಲಾಸ್ಟ್ ಟೈಮ್ ಕೌನ್ಸಿಲಿಂಗ್ ಕೊಟ್ಟಾಗ್ಲೂ ತುಂಬಾ ನಾನು ಅದನ್ನು ನೋಡಿದ್ದೇನೆ. ದಯವಿಟ್ಟು ರಿಜಿಸ್ಟರ್ ಮಾಡಿ ಆಯ್ತಾ. 2000 ರೂಪೀಸ್ ಸಮಥಿಂಗ್ ಇದೆ, ಇಟ್ ಇಸ್ ನಾನ್ ರಿಫಂಡೇಬಲ್ ಸ್ಟೂಡೆಂಟ್ಸ್. ಒಂದು ಟೈಮ್ ನೀವು ರಿಜಿಸ್ಟರ್ ಮಾಡಿದ್ರೆ ನಿಮಗೆ ರಿಫಂಡ್ ಮಾಡೋದಿಲ್ಲ, ಅದೊಂದು ಗೊತ್ತಿರಲಿ. ಓಕೆ, ಸೊ ಇದರದ್ದು ಏನು ನೋಟಿಫಿಕೇಶನ್ ಬಂದಿದೆ, ಕಾಮಿಡಿಕೆನ ದಯವಿಟ್ಟು ರಿಜಿಸ್ಟರ್ ಮಾಡಿ. ದೋಸ್ ಹೂ ಬಿಲಾಂಗ್ಸ್ ಟು ನಾನ್ ಕರ್ನಾಟಕ, ದೋಸ್ ಹೂ ಬಿಲಾಂಗ್ಸ್ ಟು other states like other than Karnataka, please register for Comidke. Comidke will be a very easy exam. Last time there were around 1,05,000 students. This time it might increase up to 1,30,000 or 1,50,000. So please do register for the Comidke, and it will be easy and not so easy, but comparatively easy, and competition is less. So those who wants to register for Comidke, registration is not opened yet, but once after registration I will notify. I will upload a video on YouTube. So please do watch my YouTube videos. Okay, and for all the Karnataka engineering students, ಪ್ರತಿಯೊಬ್ಬ ಕರ್ನಾಟಕ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹೇಳ್ತಾ ಇರೋದು, KCET ಜೊತೆ ಕಾಮಿಡಿಕೆಗೂ ರಿಜಿಸ್ಟರ್ ಮಾಡಿ, ಎಕ್ಸಾಮ್ ಅನ್ನ ಬರೆದು ಟ್ರೈ ಮಾಡಿ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ಗೊತ್ತಿರಲಿ. ಓಕೆ, ಇಲ್ಲಿ ಯಾವ ಕಾಲೇಜಸ್ಗಳಿದೆ, ಕರ್ನಾಟಕದ ಎಲ್ಲ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಆಲ್ಮೋಸ್ಟ್ ಇದೆ. ಇಲ್ಲಿ ನೋಡಿ, ಮೆಂಬರ್ ಇನ್ಸ್ಟಿಟ್ಯೂಷನ್ ಯಾರು ಬರುತ್ತೆ, ಕಾಮಿಡಿಕೆ ಅಂದ್ರೆ ನಮ್ಮ ಕರ್ನಾಟಕದ ಕೆಲವೊಂದು ಸ್ಟೂಡೆಂಟ್ಸ್ ಗಳಿಗೆ ಗೊತ್ತೇ ಇಲ್ಲ. ಕಾಮಿಡಿಕೆ ಅಂತ ಹೇಳೋ ಒಂದು ಎಕ್ಸಾಮ್ ಇದೆ, ಅದನ್ನ ಬರೆದ್ರೆ ನಮ್ಗೆ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಸಿಗುತ್ತೆ ಅಂತ ಗೊತ್ತೇ ಇಲ್ಲ. ಓಕೆ, ಕರ್ನಾಟಕದ ಆಲ್ಮೋಸ್ಟ್ ಹೆಚ್ಚಿನ ಇಂಜಿನಿಯರಿಂಗ್ ಕಾಲೇಜ್ ಇದೆ. ನೋಡಿ, ಅರೌಂಡ್ 212 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಟೋಟಲ್ ಇರೋದೇ 250 ಇಂಜಿನಿಯರಿಂಗ್ ಕಾಲೇಜಸ್ ಅರೌಂಡ್, ನಾಟ್ ಎಕ್ಸಾಕ್ಟ್ಲಿ ಸ್ಟೂಡೆಂಟ್ಸ್. ಅದರಲ್ಲಿ 212 ಕಾಲೇಜಸ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಈಗ PES ಯೂನಿವರ್ಸಿಟಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಬಿಕಾಸ್ PES ಅವರು KCET ಥ್ರೂ ಮಾತ್ರ ತಗೊಳ್ತಾರೆ ಈ ವರ್ಷದಿಂದ. KCET ಪ್ಲಸ್ JEE ಮೀನ್ಸ್ ಅಡ್ವಾನ್ಸ್ ಮಾರ್ಕ್ಸ್ ಇಂದ ಮಾತ್ರ ತಗೊಳ್ತಾ ಇದ್ದಾರೆ. ಕೆಲವೊಂದು ಯೂನಿವರ್ಸಿಟಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಅದರ್ವೈಸ್ ಕೆಲವೊಂದು ಯೂನಿವರ್ಸಿಟಿಗಳು ಆಗುತ್ತೆ. ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲೂ ಇದರಲ್ಲಿ ಇದೆ ಟಾಪ್, ಅಂಡ್ 212 ಇಂಜಿನಿಯರಿಂಗ್ ಕಾಲೇಜಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಆಸ್ ಯೂಶುವಲ್. ಬಟ್ ಕೌನ್ಸಿಲಿಂಗ್ ಬೇರೆ ಇರುತ್ತೆ, ಸಪರೇಟ್ ಇರುತ್ತೆ, ಬಟ್ ಎಲ್ಲದೂ ಸೇಮ್. ಫೀಸ್ ಒಂದು ಸಪರೇಟ್ ಇರುತ್ತೆ, ಎಕ್ಸಾಮ್ ಸಪರೇಟ್ ಇರುತ್ತೆ, ಕೌನ್ಸಿಲಿಂಗ್ ಸಪರೇಟ್ ಇರುತ್ತೆ. ಇಂಜಿನಿಯರಿಂಗ್ ಕಾಲೇಜ್ ಸೇಮ್, ಕರ್ನಾಟಕದ ಇಂಜಿನಿಯರಿಂಗ್ ಕಾಲೇಜಿಗೆ ನೀವು ಜಾಯ್ನ್ ಆಗ್ತೀರಾ. ಸೊ ದಟ್ ಎಲ್ಲರೂ ಕೂಡ ರಿಜಿಸ್ಟರ್ ಮಾಡಿ. ಇನ್ನು ರಿಜಿಸ್ಟ್ರೇಷನ್ ಓಪನ್ ಆಗಿಲ್ಲ, ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಅಷ್ಟೇ. ಸೊ ಡೇಟ್ ನಾನು ಹೇಳಿದ್ದೇನೆ. ಓಕೆ, ರಿಜಿಸ್ಟರ್ ಮಾಡೋರು ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಇದನ್ನೊಂದು ನಾನೊಂದು ಅಪ್ಡೇಟ್ ಕೊಡಬೇಕಾಗಿತ್ತು, ಅದಕ್ಕೆ ಕೊಟ್ಟಿದ್ದೇನೆ. ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಇದನ್ನ ಕರ್ನಾಟಕದ ಗೌರ್ಮೆಂಟ್ ಅವರು ನಡೆಸ್ತಾ ಇಲ್ಲ, ದಿಸ್ ಇಸ್ ಫ್ರಮ್ ಔಟ್ಸೈಡ್ ಪ್ರೈವೇಟ್ ಕಾಲೇಜಸ್ಗಳು ನಡೆಸೋದು. ಕರ್ನಾಟಕದ ಪ್ರೈವೇಟ್ ಕಾಲೇಜ್ಗಳು ಒಂದಿಷ್ಟು ಜನ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಅವರೆಲ್ಲ ಸೇರಿ ಎಕ್ಸಾಮ್ ಅನ್ನ ನಡೆಸ್ತಾ ಇದ್ದಾರೆ. ದಯವಿಟ್ಟು ರಿಜಿಸ್ಟರ್ ಆಗಿ ಎಕ್ಸಾಮ್ ಬರೀನಿ, ಯಾಕಂದ್ರೆ ನಿಮಗೆ ಬ್ಯಾಕಪ್ ಆಗಿ ಪ್ಲಾನ್ ಸಿಗುತ್ತೆ. KCET ಅಲ್ಲಿ ಇನ್ ಕೇಸ್ ಒಳ್ಳೇದಾಗದೇ ಇದ್ರೆ ನಾನು ಹೇಳ್ತಾ ಇರೋದು, ಯು ಕ್ಯಾನ್ ಗೋ ಥ್ರೂ ಕಾಮಿಡಿಕೆ ಫಾರ್ ಬೆಟರ್ ಕಾಲೇಜಸ್. ಯಾವಾಗ ಕಾಮಿಡಿಕೆಗೆ ಹೋಗ್ಬೇಕು, ಯಾವಾಗ KCET ಹೋಗ್ಬೇಕು, ಯಾವ್ದನ್ನ ಕನ್ಸಿಡರ್ ಮಾಡಬೇಕು, ಅದನ್ನ ಮುಂದೆ ನಾನು ಕೌನ್ಸಿಲಿಂಗ್ ಇರುತ್ತೆ, ನಮ್ದು ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡಬಹುದು, ಆವಾಗ ನಿಮ್ಗೆ ಹೇಳ್ತೇನೆ. ಓಕೆ, ಈ ಒಂದು ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಏನಾದ್ರು ಡೌಟ್ ಇದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಏನಾದ್ರು ಡೌಟ್ ಇದ್ರೆ ಇಲ್ಲಿ ನೋಡಿ ಕಾಮಿಡಿಕೆ ಅಂತ ಇದಕ್ಕೆ ಹೋಗಿ, ವೆಬ್ಸೈಟ್ಗೆ ಹೋಗಿ, ಕಾಮಿಡಿಕೆ ಅಂತ ಇರುತ್ತೆ, ಅದರಲ್ಲಿ ಎಲ್ಲದೂ ಇದೆ, ಪ್ರತಿಯೊಂದು ಡೀಟೇಲ್ಸ್ ಇದೆ. ಹೋಮ್, ಅಬೌಟ್ ಅಸ್, ಯಾರು ಇವರು, ಕಾಮಿಡಿಕೆ ಅಂದ್ರೆ ಏನು, ಹಿಸ್ಟ್ರಿ, 2024 ಅಲ್ಲಿ ಯಾವಾಗ ಎಕ್ಸಾಮ್ ಆಗಿದೆ, ಎಲ್ಲದೂ ಕೂಡ ಇದೆ, ಹೋಗ್ಬೋದು. ಓಕೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ 45%, ದಟ್ಸ್ ಇಟ್ ಇನ್ PCM. ಓಕೆ, ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ದೋಸ್ ಹೂ ಬಿಲಾಂಗ್ಸ್ ಟು ಅದರ್ ಸ್ಟೇಟ್ಸ್ ಅದರ್ ದೆನ್ ಕರ್ನಾಟಕ, ಪ್ಲೀಸ್ ಡೂ ರಿಜಿಸ್ಟರ್ ಫಾರ್ Comidke. You can enter into one of the top-notch colleges, top-most colleges of Karnataka,
and they have very good placements as well. They have very good campus also. So please do register for other than Karnataka students. Okay, even for Karnataka students also, please do register. ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.